ನಮಸ್ಕಾರ ಸ್ನೇಹಿತರೆ, ನಿಮಗೆ ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ಬೆಳಗ್ಗೆ ವಿವೇಕ್ ಬೇಗನೆ ಆಫೀಸಿಗೆ ಹೋಗಿದ್ದನು. ಆದರೆ ಅವನಿಗೆ ಇದ್ದಕ್ಕಿದ್ದಂತೆ ಫೈಲ್ ಮನೆಯಲ್ಲಿ ಮರೆತು ಬಂದಿರುವುದು ನೆನಪಾಯಿತು. ಇದರಿಂದ ಅವನು ಸ್ವಲ್ಪ ಸಮಯದ ನಂತರ ಮನೆಗೆ ಮರಳಿ ಬಂದನು. ಆದರೆ ಅವನು ಮನೆಗೆ ಬಂದು ತಲುಪುತ್ತಿದ್ದಂತೆ ಅವನಿಗೆ ಒಂದು ಜೋರಾದ ಧ್ವನಿ ಕೇಳಿಸಿತು. ಅದು ಅವನ ಹೆಂಡತಿ ಕುಮುದಾಳ ಧ್ವನಿಯಾಗಿತ್ತು. ಅಮ್ಮ, ನನಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಬನ್ನಿ ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀರೋ ಇಲ್ಲವೋ? ಆಗ ಕಲ್ಯಾಣಿ ತಮ್ಮ ಮಂಡಿ ಒತ್ತಿಕೊಳ್ಳುತ್ತಾ ಹೇಳಿದರು, ಮಗಳೇ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೇನೆ. ಆದರೆ ಕಸ ಗುಡಿಸುವುದು ನನ್ನಿಂದ ಆಗುತ್ತಿಲ್ಲ. ನನಗೆ ಇಂದು ಮಂಡಿ ನೋವು ತುಂಬ ಜಾಸ್ತಿಯಾಗಿದೆ. ಹೌದು ಹೌದು, ನೀವು ಇಲ್ಲಿ ಊಟದ ತಟ್ಟೆ ಖಾಲಿ ಮಾಡಲು ಬಂದಿದ್ದೀರಿ. ನಿಮ್ಮ ಹತ್ತಿರ ಯಾವ ಕೆಲಸವೂ ಆಗುವುದಿಲ್ಲ. ನಮ್ಮ ಬುದ್ಧಿ ಕೆಟ್ಟಿದೆ. ನಿಮ್ಮನ್ನು ಇನ್ನೂ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದಲ್ಲದೆ ನಿಮ್ಮ ಔಷಧಿಗೆ ಬೇರೆ ಹಣ ಖರ್ಚು ಮಾಡಬೇಕು. ನಿಮ್ಮಿಂದ ಮನೆಯ ಸ್ವಲ್ಪ ಕೆಲಸವೂ ಆಗುತ್ತಿಲ್ಲ. ನಿಮಗೆ ಎಷ್ಟೊಂದು ತೊಂದರೆಯಾದರೆ ನೀವು ಇಲ್ಲಿಂದ ಯಾಕೆ ಹೋಗುತ್ತಿಲ್ಲ? ಸೊಸೆಯ ಮಾತಿಗೆ ಉತ್ತರ ಕೊಡುವುದು ಸರಿಯಲ್ಲ ಎಂದು ತಿಳಿದ ಕಲ್ಯಾಣಿ ಸುಮ್ಮನಾದರು. ಅವರು ಕಣ್ಣು ತುಂಬಿಕೊಳ್ಳುತ್ತಾ ಅಡುಗೆ ಮನೆಯತ್ತ ಹೋದರು. ಆಗ ತನ್ನ ಕೋಣೆಗೆ ಹೋಗುತ್ತಾ ಕುಮುದ ಕೂಗಿ ಹೇಳಿದಳು, ಈಗ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸಿ ಪುನಃ ಮಂಡಿ ನೋವಿನ ಸಮಸ್ಯೆ ಹೇಳಿ ಕುಳಿತುಕೊಳ್ಳಬೇಡಿ. ಈ ಮಾತನ್ನು ಕೇಳಿಸಿಕೊಳ್ಳುತ್ತಾ ವಿವೇಕನಿಗೆ ತನ್ನ ಕಿವಿಗಳನ್ನು ನಂಬಲಾಗಲಿಲ್ಲ. ತನ್ನ ಅಮ್ಮನ ಸ್ಥಿತಿಯನ್ನು ನೋಡಿ ಅವನ ಕಣ್ಣು ತುಂಬಿ ಬಂದವು. ತಮ್ಮ ಅನಾರೋಗ್ಯದ ನಡುವೆ ಕಲ್ಯಾಣಿ ಕೆಲಸ ಮಾಡುತ್ತಿದ್ದರು. ಆಗ ಅವರು ತಮ್ಮ ಭುಜವನ್ನು ಯಾರೋ ಮುಟ್ಟಿದ ಸ್ಪರ್ಶ ಅನುಭವಿಸಿದರು. ಹಿಂದೆ ತಿರುಗಿ ನೋಡಿದರೆ ಎದುರು ವಿವೇಕ್ ನಿಂತಿದ್ದನು. ಅವನನ್ನು ನೋಡುತ್ತಿದ್ದಂತೆ ಕಲ್ಯಾಣಿಯ ನೋವು ಕಣ್ಣೀರಾಗಿ ಹರಿಯಿತು. ಅವರು ತಮ್ಮ ನೋವನ್ನು ನಕಲಿ ನಗುವಿನ ಹಿಂದೆ ಅಡಗಿಸುವ ಪ್ರಯತ್ನ ಮಾಡುತ್ತಾ ಹೇಳಿದರು, ಅರೆ ಮಗನೇ, ನೀನು ಯಾವಾಗ ಬಂದೆ? ಆದರೆ ವಿವೇಕ್ ತುಂಬಿದ ಕಣ್ಣುಗಳಿಂದ ಅಮ್ಮನನ್ನೇ ನೋಡುತ್ತಾ ನಿಂತಿದ್ದನು. ಏನಾಯ್ತು ಮಗ, ನೀನು ಯಾಕೆ ನನ್ನನ್ನು ಈ ರೀತಿ ನೋಡುತ್ತಿರುವೆ? ಆಗ ವಿವೇಕ್ ಗದ್ಗದಿತ ಸ್ವರದಲ್ಲಿ ಹೇಳಿದನು, ಅಮ್ಮ, ನೀವು ಇನ್ನಷ್ಟು ನೋವನ್ನು ಸಹಿಸಿಕೊಳ್ಳುತ್ತೀರಿ. ಈ ಮನೆಯಲ್ಲಿ ಇರುವುದರಿಂದ ನೀವು ಇಷ್ಟೊಂದು ನೋವು ಅವಮಾನ ಅನುಭವಿಸುತ್ತಿದ್ದೀರಿ ಎಂದು ನನಗೆ ಏಕೆ ಹೇಳಲಿಲ್ಲ? ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲವೇ? ನನ್ನಿಂದ ಎಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟಿದ್ದೀರಿ ಎಂದು ಹೇಳುತ್ತಾ ವಿವೇಕ್ ಅಳುತ್ತಿದ್ದನು ಮತ್ತು ಅಮ್ಮನನ್ನು ತಬ್ಬಿಕೊಳ್ಳುತ್ತಾ ಹೇಳಿದನು, ಸಾಕಮ್ಮ, ಇದು ತುಂಬ ಅತಿಯಾಯಿತು. ಹೀಗೆ ಹೇಳುತ್ತಾ ಅವನು ತನ್ನ ಅಮ್ಮನ ಕಣ್ಣೀರನ್ನು ಒರೆಸಿದನು. ಆಗ ಕೋಣೆಯಿಂದ ಕೋಪದಿಂದ ಕುಮುದ ಕೂಗುತ್ತಾ ಬಂದಳು, ಕೆಲಸ ಮುಗಿಸಿದ್ದೀರೋ ಇಲ್ಲವೋ? ಇಲ್ಲ, ನೆಪ ಹೇಳಿ ಮಂಡಿ ಹಿಡಿದು ಪುನಃ ಕುಳಿತುಕೊಂಡಿರಾ? ಹೀಗೆ ಹೇಳುತ್ತಾ ಕುಮುದ ಕಾಲೊದೆಯುತ್ತಾ ಅಡುಗೆ ಮನೆಗೆ ಬಂದಳು. ಆದರೆ ಎದುರಿಗೆ ತನ್ನ ಗಂಡನನ್ನು ನೋಡಿ ಅವಳ ಪರಿಸ್ಥಿತಿ ಮುಳ್ಳಿನ ಮೇಲೆ ಕಾಲಿಟ್ಟ ಹಾಗೆ ಆಗಿತ್ತು. ಸುಮಾರು 10 ವರ್ಷದ ಹಿಂದೆ ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ತಮ್ಮ ಮಗನ ಮದುವೆಯನ್ನು ಕುಮುದಾಳ ಜೊತೆ ಮಾಡಿದ್ದರು. ಆ ಸಮಯದಲ್ಲಿ ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ತುಂಬ ಸಂತೋಷವಾಗಿದ್ದರು. ಈಗ ಸೊಸೆ ಮನೆಗೆ ಬಂದಿದ್ದಾಳೆ, ಅವಳು ಮನೆಯ ಬೆಳಕಾಗುತ್ತಾಳೆ ಎಂದು ಅವರು ಅಂದುಕೊಂಡಿದ್ದರು. ಆದರೆ ಆ ಸಂತೋಷ ತುಂಬ ದಿನ ಇರಲಿಲ್ಲ. ಏಕೆಂದರೆ ಅವರ ಸೊಸೆಗೆ ಮನೆಯ ಸೊಸೆಯಾಗುವ ಯಾವ ಲಕ್ಷಣವೂ ಇರಲಿಲ್ಲ. ಅವಳು ಯಾವಾಗಲೂ ಅಹಂಕಾರದಿಂದಲೇ ಇರುತ್ತಿದ್ದಳು. ಚಿಕ್ಕ ಕುಟುಂಬವಾದರೂ ಕುಮುದಾಳಿಗೆ ಯಾರಿಂದಲೂ ಏನನ್ನೂ ಪಡೆದುಕೊಳ್ಳುವುದು ಕೊಡುವುದು ಇರಲಿಲ್ಲ. ಮನೆ ಕೆಲಸ ಮಾಡುವುದರಲ್ಲಿ ಅವಳಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ದಿನಪೂರ್ತಿ ಸುತ್ತಾಡುವುದು, ಶಾಪಿಂಗ್ ಮಾಡುವುದು, ಪಾರ್ಟಿ ಮಾಡುವುದು, ಇದನ್ನೇ ಮಾಡುತ್ತಿದ್ದಳು. ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ಅವರಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಆದರೆ ಅವರು ಏನೂ ಹೇಳಲಿಲ್ಲ. ಅವರು ಅಂದುಕೊಂಡರು, ಅವಳು ಇನ್ನೂ ಚಿಕ್ಕವಳು, ಮುಂದೆ ಹೋಗುತ್ತಾ ಎಲ್ಲವನ್ನೂ ಕಲಿತುಕೊಳ್ಳುತ್ತಾಳೆ ಎಂದು. ಆದರೆ ವಿವೇಕ್ ಇದನ್ನು ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟರೆ ಅವಳು ಅವನ ಜೊತೆ ಜಗಳವಾಡಲು ತಯಾರಾಗಿದ್ದಳು. ಇದರಿಂದಾಗಿ ಮನೆಯ ವಾತಾವರಣ ಹಾಳಾಗಿತ್ತು. ನಿಧಾನಕ್ಕೆ ಸಮಯ ಕಳೆಯುತ್ತಿತ್ತು. ಈಗ ವಿವೇಕನ ಮದುವೆಯಾಗಿ 7 ತಿಂಗಳುಗಳು ಕಳೆದಿತ್ತು. ಒಂದು ದಿನ ಅವನು ರಾತ್ರಿ 10 ಗಂಟೆಗೆ ಮನೆಗೆ ಬಂದಿದ್ದನು. ಆದರೆ ಕುಮುದ ಇನ್ನೂ ಮನೆಗೆ ಬಂದಿರಲಿಲ್ಲ. ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ಆತಂಕದಿಂದ ಆ ಕಡೆ ಈ ಕಡೆ ತಿರುಗುತ್ತಿದ್ದರು. ಪದೇ ಪದೇ ಗಡಿಯಾರವನ್ನು ನೋಡುತ್ತಿದ್ದರು. ಆಗ ಶ್ಯಾಮಸುಂದರ್ ಮಗನನ್ನು ಕರೆದು ಹೇಳಿದರು, ಮಗ, ಕುಮುದಾಳಿಗೆ ಫೋನ್ ಮಾಡಿಕೊಡು. ಅವಳು ಇಷ್ಟು ಸಮಯವಾದರೂ ಯಾಕೆ ಮನೆಗೆ ಬರಲಿಲ್ಲ? ವಿವೇಕ್ ಹೇಳಿದನು, ನಾನು ಅವಳಿಗೆ ತುಂಬ ಸಲ ಫೋನ್ ಮಾಡಿದ್ದೇನೆ, ಆದರೆ ಅವಳು ಫೋನ್ ಎತ್ತುತ್ತಿಲ್ಲ. ಹೀಗೆ ಮಾತುಕತೆ ನಡೆಯುತ್ತಿರುವಾಗಲೇ ಗೇಟ್ ಹತ್ತಿರ ಗಾಡಿ ಬಂದು ನಿಂತ ಶಬ್ದವಾಯಿತು. ನೋಡಿದರೆ ಕುಮುದ ಟ್ಯಾಕ್ಸಿಯಿಂದ ಇಳಿಯುತ್ತಿದ್ದಳು. ಅವಳು ಮನೆಯೊಳಗೆ ಬರುತ್ತಿದ್ದಂತೆ ಕಲ್ಯಾಣಿ ಹೇಳಿದರು,
ಮಗಳೇ, ರಾತ್ರಿ ಸಮಯದಲ್ಲಿ ಹೊರಗೆ ಹೋಗುವುದು ಸರಿಯಲ್ಲ. ಇದು ಒಳ್ಳೆ ಮನೆಯ ಸೊಸೆಯ ಲಕ್ಷಣವೇ ಅಲ್ಲ. ಕಲ್ಯಾಣ್ ಅವರು ಇಷ್ಟು ಹೇಳಿದ್ದೇ ತಡ ಸೊಸೆಯವರ ಮೇಲೆ ಮುಗಿಬಿದ್ದಳು. ನೀವು ನನ್ನ ಲೈಫಿನ ಇಂಟರ್ಫಿಯರ್ ಆಗದಿದ್ದರೆ ಒಳ್ಳೆಯದು. ನನಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಎನ್ನುವುದು ಚೆನ್ನಾಗಿ ಗೊತ್ತಿದೆ. ಇದನ್ನು ನಿಮ್ಮಿಂದ ಕಲಿತುಕೊಳ್ಳುವ ಅಗತ್ಯ ಇಲ್ಲ ಎಂದು ಕುಮುದ ಕೋಪದ ಮುಖ ಮಾಡುತ್ತಾ ಹೇಳಿದಳು. ಕುಮುದಳ ಈ ವ್ಯವಹಾರವನ್ನು ನೋಡಿ ಶ್ಯಾಮಸುಂದರ್ ಮತ್ತು ಕಲ್ಯಾಣ್ ಹೈರಾಣಾದರು. ಹೆಂಡತಿಯ ಮಾತು ಕೇಳಿ ವಿವೇಕ್ ಕೋಪದಿಂದ ಹೇಳಿದನು. ಕುಮುದ, ನಿನಗೆ ಎಷ್ಟು ಧೈರ್ಯ? ನನ್ನ ಅಪ್ಪ ಅಮ್ಮನ ಜೊತೆ ಹೀಗೆ ಮಾತನಾಡುತ್ತೀಯಾ? ಆದರೆ ಈಗ ಏನಾಯಿತು? ರಾತ್ರಿ ಕುಮುದ ಮನೆಯಲ್ಲಿ ದೊಡ್ಡ ಗಲಾಟೆ ಮಾಡಿದಳು. ಅವಳ ಧ್ವನಿ ಅಕ್ಕಪಕ್ಕದವರಿಗ ಕಿವಿಗೂ ತಲುಪಿತು. ಈ ದಿನದ ನಂತರ ಅವಳು ತಾನು ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಹಠ ಮಾಡಿದಳು. ಮುಂದಿನ ದಿನಗಳಲ್ಲಿ ಅವಳದು ಒಂದೇ ದೂರು, ನಾನು ಇಷ್ಟು ಚಿಕ್ಕ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ. ಈ ಮನೆ ನನ್ನ ಸ್ಟ್ಯಾಂಡರ್ಡ್ಗೆ ಸರಿಹೊಂದುವುದಿಲ್ಲ. ಪ್ರೈವೇಸಿ ಎನ್ನುವ ಪದಕ್ಕೆ ಇಲ್ಲಿ ಯಾವುದೇ ಜಾಗ ಇಲ್ಲ. ಸಮಯ ಕಳೆಯುತ್ತಿದ್ದಂತೆ ವಿವೇಕ್ ಒಳ್ಳೆಯ ಸಂಪಾದನೆ ಮಾಡಲು ಶುರು ಮಾಡಿದನು. ಒಂದು ಸಂಜೆ ಮನೆಗೆ ಬಂದಾಗ ಸ್ವೀಟ್ ಬಾಕ್ಸ್ ಕೈಯಲ್ಲಿ ಹಿಡಿದು ಒಳಗೆ ಬಂದನು. ತನ್ನ ಅಮ್ಮನ ಬಾಯಿಗೆ ಸಿಹಿ ಹಾಕುತ್ತಾ ಹೇಳಿದನು, ಅಮ್ಮ, ಇಂದು ನನಗೆ ತುಂಬ ಸಂತೋಷದ ದಿನ. ಇಂದು ನಾನು ದೊಡ್ಡ ಮನೆ ಖರೀದಿಸಿದ್ದೇನೆ. ಈಗ ನಾವು ಈ ಮನೆಯಲ್ಲಿ ಒಟ್ಟಾಗಿರಬಹುದು ಮತ್ತು ಕುಮುದಳಿಂದ ಯಾವುದೇ ದೂರುಗಳು ಬರುವುದಿಲ್ಲ. ಇಂದು ವಿವೇಕನಿಗೆ ಎಷ್ಟು ಖುಷಿಯಾಗಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಖುಷಿ ಶ್ಯಾಮಸುಂದರ್ ಮತ್ತು ಕಲ್ಯಾಣಿಯವರಿಗೆ ಆಗಿತ್ತು. ತಮ್ಮ ಮಗ ತನ್ನ ಪರಿಶ್ರಮದ ಸಂಪಾದನೆಯಿಂದ ದೊಡ್ಡ ಮನೆ ಖರೀದಿಸಿದ್ದಾನೆ. ಈ ಮಾತನ್ನು ಕೇಳಿ ಕುಮುದಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ದೇವರಿಗೆ ಧನ್ಯವಾದ ಹೇಳಲು ದೇವಸ್ಥಾನಕ್ಕೆ ಹೋದರು. ಇದಕ್ಕಿಂತ ಸಂತೋಷದ ವಿಷಯ ಅವರಿಗೆ ಇನ್ನೇನಿದೆ? ಆದರೆ ಕುಮುದಳ ಮನಸ್ಸಿನಲ್ಲಿ ಬೇರೆ ವಿಚಾರವೇ ಓಡುತ್ತಿತ್ತು. ವಿವೇಕ್ ಕೈಕಾಲು ಮುಖ ತೊಳೆದು ಡೈನಿಂಗ್ ಟೇಬಲ್ ಎದುರು ಬಂದು ಕುಳಿತನು. ಆಗ ಕುಮುದ ಅವನ ಹತ್ತಿರ ಬಂದು ಹೇಳಿದಳು, ನಾವು ನಮ್ಮ ಹೊಸ ಮನೆಗೆ ಹೆಚ್ಚು ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವ ಅಗತ್ಯ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಂಡು ಹೋಗೋಣ. ಹೇಗಿದ್ದರೂ ಅಪ್ಪ ಅಮ್ಮ ಇದೇ ಮನೆಯಲ್ಲಿ ಇರುತ್ತಾರೆ. ನಮಗೆ ಅವಶ್ಯಕ ಇರುವ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಅಲ್ಲಿಗೆ ಹೋಗೋಣ. ಹೆಂಡತಿಯ ಮಾತನ್ನು ಕೇಳಿ ವಿವೇಕ್ ಆಶ್ಚರ್ಯಗೊಂಡು ಹೇಳಿದನು, ನೀನು ಇದೇನು ಹೇಳುತ್ತಿದ್ದೀಯಾ? ನನ್ನ ಅಪ್ಪ ಅಮ್ಮ ಇಲ್ಲಿಗೆ ಯಾಕೆ ಇರಬೇಕು? ನಾನು ಅವರ ಒಬ್ಬನೇ ಮಗ. ಅವರಿಂದ ಬೇರೆಯಾಗುವುದಿಲ್ಲ. ನೋಡಿ, ನನಗೆ ಅನಿಸುತ್ತಿದೆ ಅವರು ಈ ಮನೆಯನ್ನು ಬಿಟ್ಟು ತಮ್ಮ ಮಗ ಸೊಸೆಯ ಜೊತೆ ಬರುವುದಿಲ್ಲ ಎಂದು. ಮತ್ತು ನಿಮಗೆ ಇದರಿಂದ ಏನಾದರೂ ತೊಂದರೆ ಇದ್ದರೆ ನೀವು ಅವರನ್ನು ಹೊಸ ಮನೆಗೆ ಕರೆದುಕೊಂಡು ಹೋಗಿ. ಆದರೆ ನನ್ನ ಮೇಲೆ ಯಾವುದೇ ಭರವಸೆ ಇಟ್ಟುಕೊಳ್ಳಬೇಡಿ. ಅವರ ಜವಾಬ್ದಾರಿ ನನ್ನದಲ್ಲ. ಕುಮುದ ಸ್ಪಷ್ಟವಾಗಿ ತನ್ನ ಮಾತನ್ನು ಹೇಳಿದಳು. ವಿವೇಕ್ ಸ್ತಬ್ಧನಾಗಿ ನಿಂತನು. ಈ ಕಡೆ ಶ್ಯಾಮಸುಂದರ್ ಮತ್ತು ಕಲ್ಯಾಣ್ ದೇವಸ್ಥಾನದಿಂದ ಮರಳಿ ಮನೆಗೆ ಬಂದರು. ಮಗ ಮತ್ತು ಸೊಸೆಯ ನಡುವೆ ನಡೆದ ಮಾತುಕತೆಯನ್ನು ಅವರು ಕೇಳಿಸಿಕೊಂಡಿದ್ದರು. ಆಗ ಶ್ಯಾಮಸುಂದರ್ ಒಳಗೆ ಬಂದು ಹೇಳಿದರು, ಮಗ, ಹೊಸ ಮನೆಗೆ ನೀವು ಹೋಗಿ. ನಾವು ಇದೇ ಮನೆಯಲ್ಲಿ ಇರುತ್ತೇವೆ. ಮತ್ತು ಸೊಸೆಯನ್ನು ನೋಡುತ್ತಾ ಹೇಳಿದರು, ವಯಸ್ಸಾದರೂ ನಮ್ಮ ಕೈಕಾಲುಗಳು ಗಟ್ಟಿಯಾಗಿವೆ. ನಮ್ಮ ಜವಾಬ್ದಾರಿಯನ್ನು ಬೇರೆಯವರು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನಾವು ಒಬ್ಬರಿಗೊಬ್ಬರು ಆಸರೆಯಾಗುತ್ತೇವೆ. ನಿನ್ನ ಹೆಂಡತಿಗೆ ಅವಳ ಹೊಸ ಮನೆಗೆ ಅಭಿನಂದನೆಗಳು. ಗಟ್ಟಿಯಾದ ಮಾತುಗಳಿಂದ ಶ್ಯಾಮಸುಂದರ್ ಹೇಳಿದರು. ವಿವೇಕ್ ತನ್ನ ತಂದೆಯ ಮುಖವನ್ನು ನೋಡಿದನು. ಅವರ ಮುಖ ಕೋಪದಿಂದ ಕೆಂಪಾಗಿತ್ತು. ಇಲ್ಲಿಯವರೆಗೆ ವಿವೇಕ್ ತನ್ನ ತಂದೆ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ನೋಡಿಯೇ ಇರಲಿಲ್ಲ. ಅವನು ಅಳುತ್ತಾ ತನ್ನ ತಂದೆಯ ಕಾಲನ್ನು ಹಿಡಿದುಕೊಂಡು ಹೇಳಿದನು, ಅಪ್ಪಾಜಿ, ನೀವು ನಿಮ್ಮ ಮಾತನ್ನು ಹೇಳಿದ್ದೀರಿ ಮತ್ತು ಕುಮುದ ತನ್ನ ನಿರ್ಧಾರವನ್ನು ತಿಳಿಸಿದ್ದಾಳೆ. ಆದರೆ ನನ್ನ ಬಗ್ಗೆ ನೀವು ಯಾರೂ ಯೋಚಿಸಲಿಲ್ಲ. ನಾನು ನಿಮ್ಮಿಂದ ದೂರ ಇರಲಿ. ಹೇಗೆ ದೂರ ಇರಲಿ? ತಮ್ಮ ಮಗ ಅಳುತ್ತಿರುವುದನ್ನು ನೋಡಿ ಶ್ಯಾಮಸುಂದರ್ ಮತ್ತು ಕಲ್ಯಾಣಿಯವರ ಕಣ್ಣುಗಳಿಂದಲೂ ಕಣ್ಣೀರು ಹರಿಯತೊಡಗಿತು. ಆಗ ಶ್ಯಾಮಸುಂದರ್ ಅವರು ಅವನನ್ನು ಎತ್ತಿ ತಬ್ಬಿಕೊಳ್ಳುತ್ತಾ ಗದ್ಗದಿತರಾಗಿ ಹೇಳಿದರು, ಮನಸ್ಸು ಚಿಕ್ಕದು ಮಾಡಿಕೊಳ್ಳಬೇಡ ಮಗು.
ಹೇಗಿದ್ದರೂ ನಾವು ಒಂದೇ ನಗರದಲ್ಲಿ ಇರುತ್ತೇವೆ. ನಿನಗೆ ಯಾವಾಗ ನಮ್ಮನ್ನು ನೋಡಬೇಕೆನಿಸುತ್ತದೆಯೋ ಆಗ ಬಂದು ಬಿಡು. ಆದರೆ ದಿನದಲ್ಲಿ ಒಮ್ಮೆಯಾದರೂ ಫೋನ್ ಮಾಡಿ ನಮ್ಮೊಂದಿಗೆ ಮಾತನಾಡು. ನಿನ್ನ ವೃದ್ಧ ಅಪ್ಪ ಅಮ್ಮ ಇದರಿಂದ ಸಂತುಷ್ಟರಾಗುತ್ತಾರೆ. ಆದರೆ ವಿವೇಕ್ ಇದನ್ನು ಒಪ್ಪಿಕೊಳ್ಳಲೇ ಇಲ್ಲ. ಇಲ್ಲ ಅಪ್ಪಾಜಿ, ನಾನು ತೀರ್ಮಾನಿಸಿದ್ದೇನೆ. ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಆಗ ಕುಮುದ ನಾಚಿಕೆ ಬಿಟ್ಟವಳಂತೆ ಹೇಳಿದಳು, ನಿಮಗೆ ಯಾವಾಗಲೂ ನಿಮ್ಮ ಅಪ್ಪ ಅಮ್ಮನದೇ ಚಿಂತೆ. ನನ್ನ ಇಷ್ಟದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಇವರಿಗಾದರೂ ಅರ್ಥವಾಗಬೇಕು. ತಮ್ಮ ಮಗ ಸೊಸೆ ಖುಷಿಯಲ್ಲಿ ತಮ್ಮ ಖುಷಿ ಕಾಣಬೇಕು ಎನ್ನುವುದನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೇನೆ. ನನಗೆ ಪ್ರೈವೇಸಿ ಬೇಕು. ಇನ್ನು ನಿಮ್ಮ ಅವಿದ್ಯಾವಂತ ಅಪ್ಪ ಅಮ್ಮನನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿದ ವಿವೇಕನ ಕೋಪ ಮುಗಿಲು ಮುಟ್ಟಿತು. ಅವನು ಕುಮುದಳ ಮೇಲೆ ಕೈಯೆತ್ತಲು ಹೋದನು. ಶ್ಯಾಮಸುಂದರ್ ಅವನನ್ನು ತಡೆದರು ಮತ್ತು ಮಗನ ಎದುರು ಕೈ ಮುಗಿಯುತ್ತಾ ಹೇಳಿದರು, ಮಗ, ನಾನು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನೀವು ಈ ಮನೆಯಿಂದ ಹೊರಡಿ. ನಮ್ಮ ಕಾರಣದಿಂದ ನಿನ್ನ ಗೃಹಸ್ಥ ಜೀವನ ಹಾಳಾಗಬಾರದು. ನಾವು ಇದನ್ನೇ ಬಯಸುತ್ತೇವೆ. ನೀವು ಯಾವಾಗಲೂ ನಗುತ್ತಾ ಇರಬೇಕು. ನಿಮ್ಮ ಸಂಸಾರ ಹಾಳಾಗುವುದನ್ನು ನೋಡಿಕೊಂಡು ನಾವು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಹೀಗೆ ಹೇಳುತ್ತಾ ಶ್ಯಾಮಸುಂದರ್ ಮಗನನ್ನು ಅಪ್ಪಿಕೊಂಡರು. ವಿವೇಕ್ ಮತ್ತು ಅವರ ಅಪ್ಪ ಅಮ್ಮ ಮೂವರ ಕಣ್ಣುಗಳು ತುಂಬಿ ಬಂದವು. ಇದನ್ನು ನೋಡಿದ ಕುಮುದ ಸಂತೋಷಗೊಂಡಳು. ಕೊನೆಗೂ ತನ್ನ ಯೋಚನೆ ಸಫಲವಾಯಿತೆಂದು ಅವಳಿಗೆ ಖುಷಿಯಾಯಿತು. ಇನ್ನೇನಿದೆ, 15 ದಿನಗಳ ನಂತರ ಮಗ ಸೊಸೆ ಹೊಸ ಮನೆಗೆ ಶಿಫ್ಟ್ ಆದರು. ಹೊಸ ಮನೆಗೆ ಬಂದು ಕುಮುದ ತುಂಬಾ ಸಂತೋಷಗೊಂಡಳು. ವಿವೇಕ್ ಬೇರೆ ಮನೆಗೆ ಬಂದರೂ ತನ್ನ ಅಪ್ಪ ಅಮ್ಮನ ಬಗ್ಗೆ ತುಂಬಾ ಕಾಳಜಿ ವಹಿಸಿದನು. ಪ್ರತಿದಿನ ಫೋನ್ ಮಾಡಿ ಅವರೊಂದಿಗೆ ಮಾತನಾಡುತ್ತಿದ್ದನು. ಅವರ ಕಷ್ಟ ಸುಖ ಕೇಳುತ್ತಿದ್ದನು ಮತ್ತು ವಾರಕ್ಕೊಮ್ಮೆ ಅವರಿಗೆ ಅವಶ್ಯಕವಾದ ಸಾಮಾನುಗಳನ್ನು ತಂದು ಕೊಡುತ್ತಿದ್ದನು. ಅದರೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತಿದ್ದನು. ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ಅವರಿಗೆ ಯಾವುದೇ ಗಳಿಗೆಯಲ್ಲಿ ಯಾವುದೇ ಕೆಲಸ ಇದ್ದರೂ ತಟ್ಟನೆ ಹಾಜರಾಗುತ್ತಿದ್ದನು. ಶ್ಯಾಮಸುಂದರ್ ಅವರು ಡಯಾಬಿಟಿಸ್ ಪೇಷಂಟ್ ಆಗಿದ್ದರು. ಅವರನ್ನು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದನು. ಕೆಲವೊಮ್ಮೆ ಅಮ್ಮನ ಕೈರುಚಿಯ ಊಟ ಮಾಡಬೇಕೆನಿಸಿದರೆ ತಕ್ಷಣವೇ ಬರುತ್ತಿದ್ದನು ಮತ್ತು ದಿನಪೂರ್ತಿ ಅಪ್ಪ ಅಮ್ಮನ ಜೊತೆಯಲ್ಲಿಯೇ ಸಮಯ ಕಳೆಯುತ್ತಿದ್ದನು. ಮಗ ಅವರ ಜೊತೆ ಇದ್ದ ದಿನ ಕಲ್ಯಾಣಿ ಮತ್ತು ಶ್ಯಾಮಸುಂದರ್ ಅವರ ಮುಖ ಹೂವಿನಂತೆ ಅರಳುತ್ತಿತ್ತು. ಆ ದಿನ ಅವರಿಗೆ ಯಾವುದೇ ಹಬ್ಬಕ್ಕೂ ಕಡಿಮೆ ಇರಲಿಲ್ಲ. ಒಂದು ದಿನ ಶ್ಯಾಮಸುಂದರ್ ವಾಕಿಂಗ್ ಮುಗಿಸಿ ಮನೆಗೆ ಬಂದರು. ಕಲ್ಯಾಣಿ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದರು. ಮನೆ ತುಂಬ ಅಡುಗೆ ಪರಿಮಳ ತುಂಬಿತ್ತು. ಶ್ಯಾಮಸುಂದರ್ ಮನೆಗೆ ಬರುತ್ತಿದ್ದಂತೆ ಹೇಳಿದರು, ಕಲ್ಯಾಣಿ, ಅಡುಗೆಯ ಪರಿಮಳ ತುಂಬ ಚೆನ್ನಾಗಿ ಬರುತ್ತಿದೆ. ಏನೇನು ಮಾಡಿದ್ದೀಯಾ, ಸ್ವಲ್ಪ ನನಗೂ ತೋರಿಸು. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಕಲ್ಯಾಣಿ ಅವರಿಗೆ ಶ್ಯಾಮಸುಂದರ್ ಹೇಳಿದರು ಮತ್ತು ಅಡುಗೆ ಮನೆಯಲ್ಲಿ ಮಾಡಿಟ್ಟ ತರತರದ ತಿಂಡಿಗಳ ಕಡೆ ದೃಷ್ಟಿ ಹಾಯಿಸಿದರು. ಏನು ವಿಷಯ ಕಲ್ಯಾಣಿ, ಇಂದು ಯಾವುದಾದರೂ ಹಬ್ಬ ಇದೆಯಾ? ಆದರೆ ಊಟ ಮಾಡುವವರು ನಾವಿಬ್ಬರೇ ಅಲ್ಲವೇ? ಆದರೆ ಇಲ್ಲಿ ನೋಡು, ಪನ್ನೀರ್ ಸಬ್ಜಿ, ಪಲಾವ್ ಜೊತೆಗೆ ನನ್ನ ಇಷ್ಟದ ಪಕೋಡ, ಪಾಯಸ ಎಲ್ಲವನ್ನೂ ಮಾಡಿದ್ದೀಯಾ. ಆದರೆ ನನಗೆ ಹೇಳು, ಇಂದು ನಿನಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಬಂದಿದೆ? ಶ್ಯಾಮಸುಂದರ್ ಅವರ ಮಾತು ಕೇಳಿ ಕಲ್ಯಾಣಿ ಅವರು ಮುಗುಳ್ನಕ್ಕರು ಮತ್ತು ತಮಾಷೆಯ ಧ್ವನಿಯಲ್ಲಿ ಹೇಳಿದರು, ನೀವು ಇದ್ದೀರಲ್ಲ, ಎಲ್ಲವನ್ನೂ ಮರೆತು ಬಿಡುತ್ತೀರಿ. ನಮಗೆ ಹಬ್ಬಕ್ಕಿಂತಲೂ ಹೆಚ್ಚಿನ ಮಹತ್ವದ ದಿನ ಯಾವುದಿರುತ್ತದೆ ಹೇಳಿ? ಅಸಲಿಗೆ ನಿನ್ನೆ ವಿವೇಕ್ ಫೋನ್ ಬಂದಿತ್ತು. ಅವನು ಹೇಳಿದನು, ನಾನಿಂದು ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆಂದು. ಹೀಗಾಗಿ ಅವನ ಇಷ್ಟದ ಪಲ್ಯದ ಜೊತೆಗೆ ಸ್ವಲ್ಪ ಪಕೋಡ ಮತ್ತು ಪಾಯಸ ಕೂಡ ಮಾಡಿದ್ದೇನೆ. ಅವನಿಗೂ ಕೂಡ ನನ್ನ ಕೈಯಾರೆ ಮಾಡಿದ ಅಡುಗೆ ಎಂದರೆ ಇಷ್ಟ. ಮಗನ ಹೆಸರು ಕೇಳುತ್ತಿದ್ದಂತೆ ಶ್ಯಾಮಸುಂದರ್ ಅವರ ಮುಖದಲ್ಲಿದ್ದ ಮುಗುಳು ನಗು ಮಾಯವಾಯಿತು. ಆಗ ಕಲ್ಯಾಣಿ ಹೇಳಿದರು, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೇಗೆ ಮಾಡಿದ್ದೇನೆಂದು. ಕಲ್ಯಾಣಿ ಹಾಗೆ ಪಕೋಡ ಪ್ಲೇಟ್ ಶ್ಯಾಮಸುಂದರ್ ಅವರ ಕಡೆ ಹಿಡಿದರು. ಅವರು ತಮ್ಮ ಹೆಂಡತಿಯ ಮನಸ್ಸು ನೋಯಿಸಬಾರದು ಎಂದು ಅದರಿಂದ ಒಂದು ಪಕೋಡ ಎತ್ತಿಕೊಂಡು ಹಾಗೆ ಅಡುಗೆ ಮನೆಯ ಬಾಗಿಲಲ್ಲಿ ದುಃಖದಿಂದ ನಿಂತರು.
ಅವರ ನಗುತ್ತಿರುವ ಮುಖದಲ್ಲಿ ಇದ್ದಕ್ಕಿದ್ದಂತೆ ಗಂಭೀರತೆ ಬಂದಿತು. ಅವರ ಶರೀರದಲ್ಲಿ ಶಕ್ತಿಯೇ ಇಲ್ಲ ಎನ್ನುವಂತೆ ಕಲ್ಯಾಣಿ ಅವರ ಕಡೆ ನೋಡುತ್ತಾ ಗದ್ಗದಿತ ಸ್ವರದಲ್ಲಿ ಕೇಳಿದರು. ಕಲ್ಯಾಣಿ, ಒಂದು ವಿಷಯ ಹೇಳು. ಮದುವೆಯ ನಂತರ ಮಕ್ಕಳು ಅಪ್ಪ ಅಮ್ಮನಿಂದ ಯಾಕೆ ದೂರ ಹೋಗುತ್ತಾರೆ? ಅವರಿಗೆ ತಮ್ಮ ಜೀವನದಲ್ಲಿ ಅಪ್ಪ ಅಮ್ಮನ ಅವಶ್ಯಕತೆ ಇರುವುದಿಲ್ಲವೇ? ಹೀಗೆ ಹೇಳುತ್ತಾ ವರಾಂಡದಲ್ಲಿದ್ದ ಮಂಚದ ಮೇಲೆ ಕುಳಿತುಕೊಂಡರು ಮತ್ತು ಹತ್ತಿರದಲ್ಲಿ ಇದ್ದ ನ್ಯೂಸ್ ಪೇಪರ್ ಎತ್ತಿಕೊಂಡು ಓದುವ ಹಾಗೆ ನಟಿಸಿದರು. ಆದರೆ ಶ್ಯಾಮ್ ಸುಂದರ್ ಓದುವುದನ್ನು ಮುಂದುವರಿಸಿದರು. ಆಗ ಕಲ್ಯಾಣಿಯವರು ಅವರ ಕೈಯಿಂದ ನ್ಯೂಸ್ ಪೇಪರ್ ತೆಗೆದುಕೊಂಡು ಒಂದು ಕಡೆ ಇಟ್ಟರು ಮತ್ತು ಹೇಳಿದರು, ನೀವು ನ್ಯೂಸ್ ಪೇಪರ್ ಓದುತ್ತಿಲ್ಲ ಎಂದು ನನಗೆ ಗೊತ್ತಿದೆ. ನೋಡಿ, ಕಣ್ಣೀರಿನಿಂದ ನ್ಯೂಸ್ ಪೇಪರ್ ಒದ್ದೆಯಾಗಿದೆ. ಹೀಗೆ ಹೇಳುತ್ತಾ ಅವರು ಶ್ಯಾಮ್ ಸುಂದರ್ ಅವರ ಕಣ್ಣೀರನ್ನು ಒರೆಸಿದರು. ನಂತರ ಅವರು ಹೇಳಿದರು, ನೀವು ಕೂಡ ಹದ್ದು ಮೀರುತ್ತಿದ್ದೀರಿ. ನೀವೇ ಸ್ವತಃ ನಿಮ್ಮ ಮಗನಿಗೆ ಬೇರೆ ಮನೆಯಲ್ಲಿ ಇರಲು ಹೇಳಿದ್ದೀರಿ. ಅವನಿಗೆ ನಮ್ಮನ್ನು ಬಿಟ್ಟು ಹೋಗಲು ಇಷ್ಟವೇ ಇರಲಿಲ್ಲ. ನಾನು ಬೇಸರಿಸಿಕೊಂಡಾಗ ನೀವೇ ಹೇಳುತ್ತಿದ್ದೀರಿ, ನೀನು ಕಾರಣವಿಲ್ಲದೆ ಬೇಸರ ಪಟ್ಟುಕೊಳ್ಳುತ್ತಿರುವೆ, ಮಗನಿಗಾಗಿ ಅಳುತ್ತಿರುವೆ. ಸ್ವಲ್ಪ ದೂರದಲ್ಲಿಯೇ ಮಗನ ಮನೆ ಇದೆ. ಯಾವಾಗ ಮನಸ್ಸು ಬರುತ್ತದೆಯೋ ಆಗ ಅವನನ್ನು ಭೇಟಿಯಾಗಬಹುದು. ಹೀಗೆ ಹೇಳಿ ನೀವೇ ನನಗೆ ಧೈರ್ಯ ತುಂಬುತ್ತಿದ್ದೀರಿ. ಆದರೆ ಇಂದು ನೀವೇ ಧೈರ್ಯವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಆಗ ಶ್ಯಾಮಸುಂದರ್ ದುಃಖಿಸುತ್ತಾ ಹೇಳಿದರು, ಏನು ಮಾಡಲಿ ಕಲ್ಯಾಣಿ, ಅವನಿಗೆ ಬೇರೆ ಮನೆಯಲ್ಲಿರಲು ಹೇಳುತ್ತಿರಲಿಲ್ಲ. ಆದರೆ ನಿನ್ನ ಸೊಸೆ ನಮ್ಮ ಜೊತೆಗೆ ಅವನ ಜೀವನವನ್ನು ಹಾಳು ಮಾಡುತ್ತಿದ್ದಳು. ಮದುವೆ ಮಾಡಿಕೊಂಡು ಬಂದಾಗಿನಿಂದ ಅವಳಿಗೆ ಈ ಮನೆ ಚಿಕ್ಕದೆನಿಸುತ್ತಿತ್ತು. ನಾವು ಅವಳ ಸ್ಟೇಟಸ್ಗೆ ಸರಿಹೊಂದುವುದಿಲ್ಲ ಮತ್ತು ಈ ಮನೆ ಕೂಡ ಪ್ರತಿದಿನ ಜಗಳ ಮಾಡುವುದು ಅವಳ ಸ್ವಭಾವವಾಗಿತ್ತು ಮತ್ತು ನಾವು ಅವಳ ಕಣ್ಣಿಗೆ ಮುಳ್ಳಿನಂತೆ ಕಾಣುತ್ತಿದ್ದೆವು. ಅವಳಿಗೆ ನಮ್ಮ ಜೊತೆ ಇರುವುದು ಇಷ್ಟವಿರಲಿಲ್ಲ. ನಾನು ನನ್ನ ಮಗನಿಗೆ ಹೆಂಡತಿಯನ್ನು ಬಿಟ್ಟು ನಮ್ಮ ಜೊತೆಯೇ ಇರು ಎಂದು ಹೇಳಲು ಆಗುವುದಿಲ್ಲ. ಗಂಡನ ಮಾತು ಕೇಳಿ ಕಲ್ಯಾಣಿಯವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತು. ಆದರೆ ತಕ್ಷಣವೇ ಅದನ್ನು ಮುಚ್ಚಿಕೊಳ್ಳುತ್ತಾ ಅಡುಗೆ ಮನೆಗೆ ಹೋದರು. ಅಡುಗೆ ಮನೆಗೆ ಹೋಗಿ ನೋಡಿದರು, ಒಲೆಯ ಮೇಲೆ ಇಟ್ಟ ಪಾಯಸ ಸೀದು ಹೋಗಿತ್ತು. ಬೇಗನೆ ಒಲೆ ಆರಿಸಿ ಒಲೆಯ ಮೇಲಿದ್ದ ಪಾಯಸವನ್ನು ಕೆಳಗೆ ಇಳಿಸಲು ಹೋಗಿ ಬಿಸಿ ಪಾತ್ರೆಯನ್ನು ಮುಟ್ಟಿ ಕೈಯನ್ನು ಸುಟ್ಟುಕೊಂಡರು. ಬೆರಳುಗಳು ಉರಿಯಲು ಶುರು ಮಾಡಿದವು. ಆದರೆ ಆ ಗಾಯವು ಅವರಿಗೆ ಕಾಲ ನೀಡಿದಷ್ಟು ನೋವನ್ನು ನೀಡಲಿಲ್ಲ. ಇದ್ದಕ್ಕಿದ್ದಂತೆ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅರೆ ಅದೃಷ್ಟವಂತೆ, ಸ್ವಲ್ಪ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ನಿಮ್ಮ ಮಗ ಬಂದಿದ್ದಾನೆ. ಗಂಡನ ಮಾತು ಕೇಳಿ ಕಲ್ಯಾಣಿ ಬೇಗನೆ ಹೊರಗೆ ಬಂದರು. ಎದುರಿಗೆ ಮಗ ವಿವೇಕ್ ನಿಂತಿದ್ದನು. ಅವನನ್ನು ನೋಡುತ್ತಿದ್ದಂತೆ ಓಡುತ್ತಾ ಬಂದು ಇಬ್ಬರು ತಬ್ಬಿಕೊಂಡರು. ಗಂಡ ಹೆಂಡತಿ ಇಬ್ಬರ ಅಪಾರ ದುಃಖ ಒಂದು ಕ್ಷಣದಲ್ಲಿ ಮಾಯವಾಗಿತ್ತು. ಹಸುಕಾಗಿದ್ದ ಅವರ ಕಣ್ಣುಗಳು ಮತ್ತೆ ಹೊಳೆಯಲು ಪ್ರಾರಂಭಿಸಿದವು. ಎಲ್ಲ ದುಃಖಗಳು ಸಂತೋಷವಾಗಿ ಮಾರ್ಪಟ್ಟವು. ಮಗನನ್ನು ಭೇಟಿಯಾದ ನಂತರ ಅಪ್ಪ ಅಮ್ಮಂದಿರು ಖುಷಿಯಿಂದ ದಿನಗಳನ್ನು ಕಳೆಯುತ್ತಾರೆ. ಆದರೆ ಇಂದು ವಿವೇಕ್ ಮರಳಿ ಮನೆಗೆ ಹೋದ ಆ ದಿನ ಸಂಜೆ ಶ್ಯಾಮಸುಂದರ್ ತುಂಬ ಅಸಹಜವಾಗಿದ್ದರು. ಸ್ವಲ್ಪ ಸಮಯದ ನಂತರ ಹೇಳಿದರು, ಕಲ್ಯಾಣಿ, ನನಗೆ ಏನೋ ಸರಿ ಅನಿಸುತ್ತಿಲ್ಲ. ಕಲ್ಯಾಣಿಯವರು ನೋಡಿದರು. ಅವರ ಗಂಡ ಬೆವರುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅವರಿಗೆ ಎದೆನೋವು ಶುರುವಾಯಿತು. ಕಲ್ಯಾಣಿಯವರು ತಕ್ಷಣವೇ ಫೋನ್ ಮಾಡಿ ಮಗನಿಗೆ ಬರಲು ತಿಳಿಸಿದರು ಮತ್ತು ಓಡುತ್ತಾ ಶ್ಯಾಮಸುಂದರ್ ಅವರ ಬಳಿಗೆ ಬಂದು ಹೇಳಿದರು, ನಿಮಗೆ ಏನೂ ಆಗುವುದಿಲ್ಲ. ವಿವೇಕ್ ಈಗಲೇ ಹೊರಟು ಬರುತ್ತಿದ್ದಾನೆ. ನಾವು ಡಾಕ್ಟರ್ ಹತ್ತಿರ ಹೋಗೋಣ. ಕಲ್ಯಾಣಿ ಮಾತನಾಡುತ್ತಲೇ ಇದ್ದರು. ಆದರೆ ಕೇಳಿಸಿಕೊಳ್ಳಲು ಶ್ಯಾಮಸುಂದರ್ ಈಗ ಜೀವಂತ ಇರಲಿಲ್ಲ. ಅವರು ಹಾಸಿಗೆ ಮೇಲೆ ಮಲಗಿ ಎಲ್ಲ ದುಃಖಗಳಿಂದ ಮುಕ್ತರಾಗಿದ್ದರು. ಇದನ್ನೆಲ್ಲ ನೋಡಿ ಕಲ್ಯಾಣಿಯವರಿಗೆ ಪ್ರಪಂಚವೇ ಮುಳುಗಿ ಹೋದಂತಾಯಿತು. ಈ ಕಡೆ ವಿವೇಕನ ದುಃಖಕ್ಕೆ ಕೊನೆ ಇರಲಿಲ್ಲ. ತನ್ನ ತಂದೆಯ ಸಾವಿಗೆ ತಾನೇ ಕಾರಣ ಎಂದುಕೊಂಡನು. ಈಗ ಅಮ್ಮ ಒಬ್ಬರನ್ನೇ ಬಿಟ್ಟು ಹೋಗುವುದು ಸರಿಯಲ್ಲ ಎಂದುಕೊಂಡು ಅವರನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋದನು. ತನ್ನ ಹೆಂಡತಿ ಕುಮುದಳಿಗೆ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಲು ತಿಳಿಸಿದನು. ಕುಮುದ ಸರಿ ಎನ್ನುವಂತೆ ತಲೆ ಆಡಿಸಿದಳು. ದಿನಗಳು ಹೀಗೆ ಕಳೆಯುತ್ತಿದ್ದವು. ವರ್ಷಗಳು ಕಳೆಯುವ ಜೊತೆಗೆ ಕಲ್ಯಾಣಿಯವರು ಕೂಡ ಅನಾರೋಗ್ಯಕ್ಕೆ ಒಳಗಾದರು. ಅವರ ಕಾಲುಗಳಲ್ಲಿ ನೋವು ಕಾಣಿಸಿಕೊಂಡಿತು. ವಿವೇಕ್ ಒಳ್ಳೆಯ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದನು. ಅವನಿಗೆ ಈಗ ತನ್ನ ಅಮ್ಮ
ತನ್ನ ಜೊತೆ ಇರುವುದು ನೆಮ್ಮದಿ ಕೊಟ್ಟಿತು ಮತ್ತು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅವನ ಹೆಂಡತಿ ಕುಮುದಳಿಗೆ ಈ ಬಗ್ಗೆ ದೂರ ಇರಲಿಲ್ಲ. ಅವಳು ಖುಷಿಯಿಂದ ಅಮ್ಮನ ಸೇವೆ ಮಾಡುತ್ತಿದ್ದಳು. ಒಂದು ದಿನ ವಿವೇಕ್ ಆಫೀಸಿನಿಂದ ಬೇಗನೆ ಮನೆಗೆ ಬಂದಿದ್ದನು. ಅವನು ತನ್ನ ಒಂದು ಫೈಲನ್ನು ಮನೆಯಲ್ಲಿಯೇ ಮರೆತು ಹೋಗಿದ್ದನು. ಹೀಗಾಗಿ ಸ್ವಲ್ಪ ಸಮಯದ ನಂತರ ಫೈಲು ತೆಗೆದುಕೊಂಡು ಹೋಗಲು ಮನೆಗೆ ಬಂದಿದ್ದನು. ಹಾಗೆ ಮನೆಗೆ ಬಂದು ತಲುಪಿ ಬಾಗಿಲು ತೆರೆಯುತ್ತಿದ್ದಂತೆ ಅವನಿಗೆ ಈ ಶಬ್ದಗಳು ಕೇಳಿಸಿದವು. ಈ ಗಟ್ಟಿಯಾದ ಧ್ವನಿ ಅವನ ಹೆಂಡತಿ ಕುಮುದಳಾಗಿತ್ತು. ಕುಮುದ ಹೇಳಿದ ಮಾತು ಕೇಳಿ ಅವನಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಅವನು ನೋಡಿದನು, ಅವನ ಹೆಂಡತಿ ಅವನ ಅಮ್ಮನ ಜೊತೆ ಕೆಲಸದವರಿಗಿಂತ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಳು. ವಿವೇಕನು ತನ್ನ ಕಿವಿಗಳನ್ನು ತಾನೇ ನಂಬದಾದ ಸ್ಥಿತಿಯಲ್ಲಿದ್ದನು. ತನ್ನ ಅಮ್ಮನ ಈ ಪರಿಸ್ಥಿತಿಯನ್ನು ನೋಡಿ ಅವನ ಕಣ್ಣುಗಳು ತುಂಬಿ ಬಂದವು ಮತ್ತು ಯೋಚಿಸಿದನು, ಅಮ್ಮನ ಬಗ್ಗೆ ತಾನೆಷ್ಟು ನಿಷ್ಕಾಳಜಿ ಮಾಡಿದ್ದೆ. ಒಂದೆರಡು ಗಂಟೆ ಅಮ್ಮನ ಜೊತೆ ಕುಳಿತು ಮಾತನಾಡಲು ಸಮಯವೇ ಕೊಡಲಿಲ್ಲ. ಈಗ ಅಪ್ಪಾಜಿಯೂ ಇಲ್ಲ. ಅಮ್ಮ ಎಷ್ಟೊಂದು ಒಂಟಿಯಾಗಿದ್ದಾರೆ ಮತ್ತು ನಾನು ಜೀವನದಲ್ಲಿ ಎಷ್ಟೊಂದು ಬ್ಯುಸಿಯಾಗಿದ್ದೇನೆ. ಅಮ್ಮನ ವೃದ್ಧ ಕಣ್ಣುಗಳಲ್ಲಿ ಅಡಗಿದ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಂದು ನಾನು ಕೇಳಿಸಿಕೊಂಡ ಮಾತು ನನ್ನ ಅಮ್ಮ ಪ್ರತಿದಿನ ಕೇಳಿಸಿಕೊಳ್ಳುತ್ತಾರೆಯೇ? ಈ ಮನೆಯಲ್ಲಿದ್ದರೂ ಕೂಡ ಅಮ್ಮನಿಗೆ 2 ಹೊತ್ತಿನ ಊಟ ನೆಮ್ಮದಿ ಸಿಗುತ್ತಿಲ್ಲವೇ? ನನಗೆ ನಾಚಿಕೆಯಾಗಬೇಕು. ಇದನ್ನು ಯೋಚಿಸುತ್ತಾ ವಿವೇಕ್ನ ರಕ್ತ ಕೋಪದಿಂದ ಕುದಿಯುತ್ತಿತ್ತು. ತನ್ನ ಅನಾರೋಗ್ಯದ ನಡುವೆಯೂ ಕಲ್ಯಾಣಿಯವರು ಒಂದೇ ಸಮನೆ ಕೆಲಸ ಮಾಡುತ್ತಿದ್ದರು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ವಿವೇಕ್ ಹೊರಗೆ ನಿಂತಿರುವುದು ಯಾರಿಗೂ ಗೊತ್ತಿರಲಿಲ್ಲ. ಅವನು ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದನು. ಹಾಗೆಯೇ ಅವನು ತನ್ನ ಅಮ್ಮನ ಹತ್ತಿರ ಬಂದನು. ಆಗ ಕಲ್ಯಾಣಿಯವರು ನಕಲಿ ನಗುವಿನ ಹಿಂದೆ ತನ್ನ ದುಃಖವನ್ನು ಅಡಗಿಸಿಕೊಳ್ಳಲು ಪ್ರಯತ್ನಪಟ್ಟರು. ವಿವೇಕ್ ಹೇಳಿದನು, ಅಮ್ಮ, ನೀವು ಈ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀರಿ ಎಂದುಕೊಂಡಿದ್ದೆ. ಆದರೆ ಏನು ಮಗ, ಆದರೆ ನನಗೇನೂ ತೊಂದರೆ ಇಲ್ಲ. ಅಮ್ಮ, ಮತ್ತೆ ಎಷ್ಟು ಸುಳ್ಳು ಹೇಳುತ್ತೀರಿ? ನಿಮ್ಮ ಮಗನ ಜೊತೆ ಕುಮುದ ನಿಮ್ಮೊಂದಿಗೆ ಹೀಗೆ ವ್ಯವಹರಿಸುತ್ತಾಳೆಂದು ಇಲ್ಲಿಯವರೆಗೆ ನೀವು ನನಗೆ ಯಾಕೆ ಹೇಳಲಿಲ್ಲ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಅಥವಾ ನಿಮ್ಮ ದುಃಖ ಮತ್ತು ನೋವು, ತೊಂದರೆಯಲ್ಲಿ ನನ್ನನ್ನು ಭಾಗಿದಾರನನ್ನಾಗಿ ಮಾಡಲು ನಿಮಗೆ ಮನಸ್ಸಿಲ್ಲವೇ? ಮತ್ತು ತನ್ನ ಅಮ್ಮನ ಕೈ ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ನಂತರ ಹೇಳಿದನು, ಅಮ್ಮ, ಇಂದು ನೀವು ನನ್ನ ಜೊತೆ ಸುಳ್ಳು ಹೇಳಿದರೆ ನಿಮಗೆ ನನ್ನ ಮೇಲಾಣೆ. ಈಗ ಸತ್ಯ ಹೇಳಿ, ನಾನು ಇಲ್ಲದಿರುವಾಗ ಕುಮುದ ನಿಮ್ಮ ಜೊತೆ ಹೇಗೆ ನಡೆದುಕೊಳ್ಳುತ್ತಾಳೆ? ಆಗ ಕಲ್ಯಾಣಿಯವರ ಮನಸ್ಸಿನಲ್ಲಿ ಎಲ್ಲ ಮಾತುಗಳು ಸುತ್ತಾಡುತ್ತಿದ್ದವು. ಕುಮುದ ವಿವೇಕ್ ಮನೆಯಲ್ಲಿ ಇರುವಾಗ ತೋರಿಸಿಕೊಳ್ಳಲು ಹೇಗೆ ತನ್ನನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಅವನು ಮನೆಯಿಂದ ಹೊರಹೋಗುತ್ತಿದ್ದಂತೆ ಮನೆಯ ಕೆಲಸಗಾರನನ್ನಾಗಿ ಮಾಡಿಕೊಳ್ಳುತ್ತಿದ್ದಳು. ಕಲ್ಯಾಣಿಯವರು ಸೊಸೆಯಲ್ಲಿ ಏನಾದರೂ ಹೇಳಿದರೆ ಅವರಿಗೆ ಮಾರುತ್ತರ ಕೊಡುತ್ತಿದ್ದಳು. ತಾನು ಏನಾದರೂ ಮಾಡುತ್ತೇನೆ, ಇದರಿಂದ ನಿಮಗೇನು ತೊಂದರೆ ಎಂದು ಕೇಳುತ್ತಿದ್ದಳು. ಎಲ್ಲಾದರೂ ಹೋಗುವ ಮೊದಲು ಅವರಿಗೆ ಹೇಳಿ ಹೋಗುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತಿದ್ದಳು. ಯಾವಾಗಲಾದರೂ ವಿವೇಕ್ ತನ್ನ ಅಮ್ಮನ ಇಷ್ಟದ ವಸ್ತು ತೆಗೆದುಕೊಂಡು ಬಂದು ಕೊಟ್ಟರೆ ಈ ವಿಷಯವಾಗಿಯೂ ಅವನು ಮನೆಯಿಂದ ಹೊರಹೋದ ಮೇಲೆ ಮನೆಯಲ್ಲಿ ಜಗಳ ಮಾಡಲು ಶುರು ಮಾಡುತ್ತಿದ್ದಳು. ಹೀಗಾಗಿ ಅವರು ಹೆದರಿಕೆಯಿಂದ ಮಗನಿಗೆ ಹೇಳುತ್ತಿದ್ದರು, ನನಗಾಗಿ ಏನನ್ನೂ ತಂದುಕೊಡಬೇಡವೆಂದು ಹೇಳುತ್ತಿದ್ದರು. ಕಲ್ಯಾಣಿಯವರಿಗೆ ಒಪ್ಪಿಗೆ ಇಲ್ಲದಿದ್ದರೂ ವಿವೇಕ್ ಅವರ ಕೋಣೆಯಲ್ಲಿ ಟಿವಿ ಹಾಕಿಸಿದ್ದನು. ಏಕೆಂದರೆ ಬಿಡುವಿನ ಸಮಯದಲ್ಲಿ ಮನರಂಜನೆ ಪಡೆಯಲಿ ಎಂದು. ಒಂದು ದಿನ ಕಲ್ಯಾಣಿಯವರು ಸಂಜೆ ಸಮಯ ಟಿವಿ ನೋಡಲು ಕುಳಿತುಕೊಂಡರು. ಆಗ ಕುಮುದಳ ದೃಷ್ಟಿ ಅವರ ಮೇಲೆ ಬಿತ್ತು. ಅವಳು ಅದನ್ನು ನೋಡಿದಾಗ ಅವಳ ಇಡೀ ದೇಹ ಉರಿದು ಹೋಯಿತು ಮತ್ತು ಕೋಪದಿಂದ ಕಲ್ಯಾಣಿಯವರ ಕೈಯಿಂದ ರಿಮೋಟ್ ಕಸಿದುಕೊಂಡಳು ಮತ್ತು ಟಿವಿ ಆಫ್ ಮಾಡಿ, ಸ್ವಲ್ಪ ಸಮಯ ನಾನು ಹೊರಗೆ ಹೋದರೆ ನೀವು ಟಿವಿ ನೋಡಲು ಕುಳಿತುಕೊಳ್ಳುತ್ತೀರಿ. ಕೋಣೆಯಲ್ಲಿ ಫ್ಯಾನು ಬೇರೆ ತಿರುಗುತ್ತಿದೆ. ಇದೆಲ್ಲದರ ಬಿಲ್ ಯಾರು ತುಂಬುತ್ತಾರೆ? ನೀವೇ ಅಥವಾ ನಿಮ್ಮ ಸ್ವರ್ಗವಾಸಿ ಗಂಡನೇ? ಮತ್ತು ಈಗ ಅವಳು ತನ್ನ ಮಕ್ಕಳಿಗೆ ಇದೇ ಬುದ್ಧಿ ಕಲಿಸುತ್ತಿದ್ದಳು.
ಕಲ್ಯಾಣಿಯವರು ಈ ಮನೆಗೆ ಬಂದು ತುಂಬ ದಿನಗಳಾಗಿದ್ದವು. ಹೀಗಾಗಿ ಅವರಿಗೆ ನೆರೆಹೊರೆಯ ತಮ್ಮ ವಯಸ್ಸಿನ ಮಹಿಳೆಯರು ಅವರ ಸ್ನೇಹಿತೆಯರಾಗಿದ್ದರು. ಅವರು ಯಾರಾದರೂ ಸ್ನೇಹಿತರು ಅವರ ಮನೆಗೆ ಅವರನ್ನು ಭೇಟಿಯಾಗಲು ಬಂದರೆ ಮಕ್ಕಳು ಅಲ್ಲಿ ಕುಳಿತು ತಮ್ಮ ಅಜ್ಜಿ ಮಾತನಾಡುವ ಒಂದೊಂದು ಮಾತುಗಳನ್ನು ತುಂಬ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದರು ಮತ್ತು ಅಮ್ಮ ಬಂದ ನಂತರ ಒಂದೊಂದು ಮಾತನ್ನು ತಪ್ಪದೆ ಅವಳಿಗೆ ಹೇಳುತ್ತಿದ್ದರು. ಯಾವಾಗಲಾದರೂ ಕುಮುದ ತನ್ನ ಮಕ್ಕಳಿಗೆ ತಿನ್ನುವ ವಸ್ತುಗಳನ್ನು ತೆಗೆದುಕೊಂಡು ಬರಲು ತಿಳಿಸಿದರೆ ಅವರು ಅಜ್ಜಿಗೆ ಕಾಣಿಸದಂತೆ ತೆಗೆದುಕೊಂಡು ಹೋಗುತ್ತಿದ್ದರು. ಕಲ್ಯಾಣಿಯವರು ಮಲಗಲು ಹೋದಾಗ ಅವರಿಗೆ ಗೊತ್ತಿಲ್ಲದಂತೆ ತಿನ್ನುತ್ತಿದ್ದರು. ಒಂದೆರಡು ಬಾರಿ ಕಲ್ಯಾಣಿಯವರು ಮಕ್ಕಳಿಗೆ ಮಗ ಏನು ತೆಗೆದುಕೊಂಡು ಬಂದಿದ್ದಾನೆ ಎಂದು ಕೇಳಿದಾಗ ಮಕ್ಕಳು ಏನೂ ಇಲ್ಲ ಅಜ್ಜಿ, ಮಮ್ಮಿ ರೇಷನ್ ತೆಗೆದುಕೊಂಡು ಬರಲು ಹೇಳಿದ್ದರು, ಅಪ್ಪ ಅದನ್ನೇ ತೆಗೆದುಕೊಂಡು ಬಂದಿದ್ದಾರೆ ಎಂದು ಸುಳ್ಳು ಹೇಳುತ್ತಿದ್ದರು. ಕಲ್ಯಾಣಿಯವರು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರು, ಆದರೆ ಏನನ್ನೂ ಹೇಳುತ್ತಿರಲಿಲ್ಲ. ಅವರಿಗೆ ಮಕ್ಕಳಿಗೆ ತಪ್ಪು ಕೆಲಸ ಮಾಡುವುದನ್ನು ಕಲಿಸಿಕೊಡುವುದು ಸರಿ ಕಾಣಿಸಲಿಲ್ಲ. ಒಂದು ಬಾರಿ ಅವರು ಸೊಸೆಗೆ ಹೇಳಿದರು, ಮಗಳೇ, ಮಕ್ಕಳಿಗೆ ಈ ರೀತಿ ತಪ್ಪು ಕೆಲಸ ಕಲಿಸುವುದು ಒಳ್ಳೆಯದಲ್ಲ. ಇದನ್ನು ಅವರಿಗೆ ಕಲಿಸಿಕೊಡಬೇಡ. ನೀವು ಏನನ್ನಾದರೂ ತಿನ್ನುವುದಾದರೆ ನನ್ನ ಎದುರಿಗೆ ತಿನ್ನಬಹುದು, ನಾನು ನಿನ್ನಿಂದ ಕಸಿದುಕೊಳ್ಳುವುದಿಲ್ಲ. ಆದರೆ ಸೊಸೆಗೆ ಅವರ ಈ ಎಲ್ಲ ಮಾತುಗಳು ಶೂಲದಂತೆ ಚುಚ್ಚುತ್ತಿದ್ದವು. ಕೋಪದಿಂದ ಹೇಳಿದಳು, ಅಮ್ಮ, ನೀವು ಈ ವಯಸ್ಸಿನಲ್ಲಿ ಯಾಕೆ ಇಷ್ಟೊಂದು ಹೊಟ್ಟೆಬಾಕರಾಗುತ್ತಿದ್ದೀರಿ? ಏನಾದರೂ ಅನಾವಶ್ಯಕವಾಗಿ ತಿಂದರೆ ನಿಮ್ಮ ಆರೋಗ್ಯ ಕೆಡುತ್ತದೆ. ಹಾಗೆ ಮಕ್ಕಳಿಗೆ ಏನೂ ಗೊತ್ತಿದೆ ಈ ವಿಷಯದ ಬಗ್ಗೆ? ನೀವು ಸುಮ್ಮನೆ ಮಕ್ಕಳ ಮೇಲೆ ಆರೋಪ ಮಾಡಬೇಡಿ. ವಿವೇಕ್ ಕೆಲಸಕ್ಕೆ ಹೋದ ನಂತರ ಕುಮುದ ತನ್ನ ಫ್ರೆಂಡ್ಸ್ ಜೊತೆಗೆ ಸುತ್ತಾಡಲು ಹೋಗುತ್ತಿದ್ದಳು ಮತ್ತು ಎಲ್ಲ ಕೆಲಸವನ್ನು ಕಲ್ಯಾಣಿಯವರ ಮೇಲೆ ಬಿಟ್ಟು ಹೋಗುತ್ತಿದ್ದಳು. ಕಲ್ಯಾಣಿಯವರು ಒಂದು ಮಾತು ಆಡದೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು. ಅವರು ಒಂದು ಮಾತು ಆಡಿದರೆ ಅವಳು 4 ಮಾತನಾಡುತ್ತಿದ್ದಳು. ಇದೆಲ್ಲವನ್ನು ಕಲ್ಯಾಣಿ ಇಲ್ಲಿಯವರೆಗೆ ತನ್ನ ಮಗನಿಗೆ ಹೇಳಿರಲಿಲ್ಲ. ಆದರೆ ವಿವೇಕ್ ಇಂದು ಆಣೆ ಮಾಡಿದ್ದರಿಂದ ಅವರು ತಡೆದುಕೊಳ್ಳಲಿಲ್ಲ. ಎಲ್ಲವನ್ನೂ ಹೇಳಿ ಮನಸ್ಸು ಹಗುರ ಮಾಡಿಕೊಂಡರು. ಆಗ ಕೋಣೆಯಿಂದ ಕುಮುದ ಕೋಪದಿಂದ ಕೂಗುತ್ತಾ ಬಂದಳು, ಅಡುಗೆ ಮಾಡಿದ್ದೀರೋ ಇಲ್ಲವೋ? ಇಲ್ಲ, ಪುನಃ ಕಾಲು ನೋವಿನ ನೆಪ ಹೇಳಿ ಕುಳಿತುಕೊಂಡಿದ್ದೀರಾ? ಹೀಗೆ ಹೇಳುತ್ತಾ ಕುಮುದ ಕಾಲು ಒದೆಯುತ್ತಾ ಅಡುಗೆ ಮನೆಗೆ ಕರೆದು ಬಂದಳು. ಆದರೆ ಎದುರಿಗೆ ತನ್ನ ಗಂಡ ವಿವೇಕನನ್ನು ನೋಡಿ ಅವಳ ಪರಿಸ್ಥಿತಿ ಹೇಗಾಯಿತೆಂದರೆ ಮುಳ್ಳಿನ ಮೇಲೆ ಕಾಲಿಟ್ಟ ಹಾಗಾಯಿತು. ಕುಮುದಳ ಈ ರೀತಿಯ ವರ್ತನೆ ಕಂಡು ವಿವೇಕನ ರಕ್ತ ಕೋಪದಿಂದ ಕುದಿಯುತ್ತಿತ್ತು. ಅವನು ಜೋರಾಗಿ ಕೆನ್ನೆ ಮೇಲೆ ಹೊಡೆದ. ಹೊಡೆತದಿಂದ ಅವಳ ತಲೆ ಸುತ್ತುತ್ತಿತ್ತು. ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಹೇಳಿದಳು, ನೀವು ಯಾವಾಗ ಬಂದಿರಿ? ನಾನು ಅದೇ ಸಮಯದಲ್ಲಿ ಬಂದೆ. ನೀನು ಜೋರಾಗಿ ಮಾತನಾಡುವಾಗಲೇ ಬಂದೆ. ನಿನಗೆಷ್ಟು ಧೈರ್ಯ? ನೀನು ಎಷ್ಟು ಕೀಳುಮಟ್ಟಕ್ಕೆ ಇಳಿದಿದ್ದೀಯ? ನಿನಗೇನು ಗೊತ್ತು ನನ್ನ ಅಮ್ಮ ನನಗಾಗಿ ಏನೇನು ಮಾಡಿದ್ದಾರೆಂದು? ನಾನು 8 ವರ್ಷದವಳಿದ್ದೆ. ಆಗ ನನ್ನ ಅಮ್ಮ ಈ ಪ್ರಪಂಚವನ್ನು ಬಿಟ್ಟು ಹೋದರು. ನನ್ನ ಅಪ್ಪ ಬೇರೆ ಮದುವೆ ಮಾಡಿಕೊಂಡು ನನಗೆ ಮಲತಾಯಿಯನ್ನು ಕರೆದು ತಂದರು. ನನ್ನ ಮಲತಾಯಿ 2 ದಿನಗಳಿಗೊಮ್ಮೆ ಅವರ ಮಗ ಎಂದು ಊಟ ಕೊಟ್ಟು ಹಸಿವಿನ ವಿರಹಿಲ್ಲ ಬಳಲುವಂತೆ ಮಾಡುತ್ತಿದ್ದರು. ನನ್ನ ಅಪ್ಪಾಜಿಗೆ ನನ್ನ ಬಗ್ಗೆ ಆಸಕ್ತಿಯೇ ಇರಲಿಲ್ಲ. ಇಂತಹ ಸಮಯದಲ್ಲಿ ಈ ಅಮ್ಮ ನನಗೆ ಆತ್ಮೀಯತೆ ತೋರಿಸಿ ತನ್ನ ಮಗನಂತೆ ನನ್ನನ್ನು ತನ್ನವಳನ್ನಾಗಿ ಮಾಡಿಕೊಂಡರು. ಇದನ್ನು ಕೇಳಿಸಿಕೊಳ್ಳುತ್ತಿರುವಂತೆ ಕುಮುದ ಶಾಕ್ ಆದಳು. ನಂತರ ವಿವೇಕ, ನಾನು ಹೇಳುವಾಗ ನಿನಗೆ ನಂಬಿಕೆ ಬರುವುದಿಲ್ಲವೇ? ನಾನು ಜೀವನ ಪೂರ್ತಿ ಯಾರನ್ನು ಅಪ್ಪ ಅಮ್ಮ ಎಂದು ಕರೆಯುತ್ತಾ ಬಂದಿದ್ದೇನೆಯೋ ಅವರು ನನ್ನ ನಿಜವಾದ ಅಪ್ಪ ಅಮ್ಮ ಅಲ್ಲ. ಅವರು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಅವರು ನಮಗೆ ಸ್ವಂತ ಅಪ್ಪ ಅಮ್ಮನಂತೆ. ಅಪ್ಪ ಅಮ್ಮನಿಗಿಂತಲೂ ಹೆಚ್ಚು ಪ್ರೀತಿ ತೋರಿಸಿದ್ದಾರೆ. ಓದು ಬರಹ ಕಲಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದಾರೆ. ನನ್ನನ್ನು ನನ್ನ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡಿದ್ದಾರೆ ಮತ್ತು ನೀನು ಅವರ ಜೊತೆಗೆ ಈ ರೀತಿಯಾಗಿ ನಡೆದುಕೊಂಡಿದ್ದೀಯ. ಆದರೆ ಸಾಕು, ಇನ್ನು ಮುಂದೆ ನಾನು
ಅವರ ಸೇವೆ ಮಾಡಲು ಅವರ ಮಗ ನಾನು ಇನ್ನೂ ಬದುಕಿದ್ದೇನೆ, ನಾನು ಬದುಕಿರುವವರೆಗೂ ಅವರಿಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ಎಂದು ಹೇಳಿದನು. ವಿವೇಕನ ಈ ಮಾತನ್ನು ಕೇಳುತ್ತಿದ್ದಂತೆ ಅವನು ಪಶ್ಚಾತ್ತಾಪದಲ್ಲಿ ಮುಳುಗಿದನು ಮತ್ತು ತನ್ನ ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ಕಲ್ಯಾಣಿಯವರು ಅವಳನ್ನು ತಕ್ಷಣವೇ ಕ್ಷಮಿಸಿದರು, ಆದರೆ ಎಷ್ಟೇ ಬೇಡಿಕೊಂಡರೂ ವಿವೇಕ್ ಅವಳನ್ನು ಕ್ಷಮಿಸಲಿಲ್ಲ. 20 ವರ್ಷಗಳ ನಂತರ. ಮತ್ತು ಈಗ 20 ವರ್ಷಗಳ ನಂತರ ಕುಮುದ ತನ್ನ ಈ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಒಂಟಿಯಾಗಿದ್ದಾಳೆ ಮತ್ತು ಅವಳ ಅದೇ ಮಗ ಅವನ ಮಕ್ಕಳಿಗೆ ಅಜ್ಜಿಯ ಕಣ್ಣು ತಪ್ಪಿಸಿ ತಿಂಡಿಗಳನ್ನು ತೆಗೆದುಕೊಂಡು ಬರಲು ಹೇಳಿ ತಪ್ಪು ಪಾಠ ಕಲಿಸಿದ್ದನು. ಅದೇ ಪಾಠವನ್ನು ಕಲಿತ ಅವಳ ಮಗನು ಅದನ್ನು ಪ್ರಾಮಾಣಿಕತೆಯಿಂದ ಅನುಸರಿಸುತ್ತಿದ್ದಾನೆ. ಇಂದು ತನ್ನ ಮತ್ತು ತನ್ನ ಹೆಂಡತಿಗೆ ಬೇಕಾದ ವಸ್ತುಗಳನ್ನು ಅಮ್ಮನಿಂದ ಮುಚ್ಚಿಟ್ಟುಕೊಂಡು ತರುತ್ತಿದ್ದನು. ಅಜ್ಜಿಯ ಕೋಣೆಯ ಬಾಗಿಲು ತೆರೆದಿದ್ದರೆ ನೀವು ಎದುರಿನಿಂದ ಬರಬೇಡಿ, ಅವರು ಎದುರಿಗೆ ಇದ್ದರೆ ತಂದ ಸಾಮಾನುಗಳನ್ನು ಮುಚ್ಚಿಟ್ಟುಕೊಳ್ಳಿ ಎಂದು ಅವಳ ಸೊಸೆ ಹೇಳುತ್ತಿದ್ದನು. ಇಂದು ಅವಳಿಗೆ ಇದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಕಲ್ಯಾಣಿಯವರು ಬದುಕಿರಲಿಲ್ಲ, ಆದರೆ ಅವರ ನೆನಪುಗಳು ಅವಳನ್ನು ಪ್ರತಿದಿನವೂ ಕಾಡುತ್ತಿದ್ದವು. ತನ್ನ ಅತ್ತೆ-ಮಾವನಿಗೆ ತಾನು ಮಾಡಿದ ಅವಮಾನಗಳನ್ನು ನೆನೆಸಿಕೊಂಡು ಅವಳು ದಿನಾಲೂ ಪಶ್ಚಾತ್ತಾಪ ಪಡುತ್ತಿದ್ದಳು. ಸ್ನೇಹಿತರೆ, ನಮ್ಮ ಇವತ್ತಿನ ಕಥೆ ನಿಮ್ಮ ಮನಮುಟ್ಟಿದೆ ಎಂದು ನಾನು ಭಾವಿಸುತ್ತೇವೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.